IAS ಕನ್ನಡ ವಾಹಿನಿಗೆ ನಮಸ್ಕಾರ ಅಂತ ಹೇಳ್ತಾ KS ಮುಖ್ಯ ಪರೀಕ್ಷೆ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದು ಸಹ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಹಣದುಬ್ಬರದ ಪರಿಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕಗಳು ಯಾವ ಅಂಶಗಳಿಂದ ಹಣದುಬ್ಬರದಲ್ಲಿ ಪ್ರಾಮುಖ್ಯತೆ ಪಡೆದಿವೆ? ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಇನ್ಫ್ಲೇಷನ್, ವೈ WPI and CPI ಆರ್ ಇಂಪಾರ್ಟೆಂಟ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಹೇಳುವಂಥ ಅಂಶವನ್ನು ಕೊಟ್ಟಿದ್ದೀವಿ. ಇದೊಂದು ಸಾಮಾನ್ಯವಾಗಿ ಈ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಅಂಕಿಅಂಶಗಳ ವಿಶ್ಲೇಷಣೆಯಲ್ಲೂ ಬರುವಂಥ ಪ್ರಶ್ನೆ ಇದೆ. ಸೊ ಹೀಗಾಗಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ನೋಡಿ, ಉತ್ತರದಲ್ಲಿ ಇರಬೇಕಂತ ಪ್ರಮುಖ ಅಂಶಗಳು. ಆರಂಭವನ್ನು ಈ ರೀತಿ ಮಾಡ್ಕೊಳ್ಬೋದು. ಹಣದುಬ್ಬರದ ಸಾಮಾನ್ಯ ವಿವರಣೆಯನ್ನು ತಾವು ಕೊಡ್ಬೋದು. ಏನು ಇದು ಹಾಗಾದರೆ? ವಸ್ತುಗಳ ಬೆಲೆ ಏರಿಕೆಯ ಒಂದು ಪ್ರವೃತ್ತಿಯನ್ನು ನಾವೇನು ಹೇಳ್ತೀವಿ? ಹಣದುಬ್ಬರ ಅಂತ ಕರಿತೀವಿ. ಉದಾಹರಣೆಗೆ ಒಂದು ವಾರದಿಂದ ಒಂದು ವಾರಕ್ಕೆ, ಅಥವಾ ತಿಂಗಳಿಂದ ತಿಂಗಳಕ್ಕೆ, ವರ್ಷದಿಂದ ವರ್ಷಕ್ಕೆ, ಹೀಗೆ ಒಂದು ಕಾಲಾವಧಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಾವು ಹಣದುಬ್ಬರ ಅಂತ ಕರಿಬೋದು. ಉದಾಹರಣೆಗೆ ಟೊಮೆಟೊ ಈ ಒಂದು ವಾರ 10 ರೂಪಾಯಿ ಇದ್ದರೆ ನೆಕ್ಸ್ಟ್ ವೀಕ್ ಅದು 15 ರೂಪೀಸ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಮಂತ್ 15 ರೂಪೀಸ್ ಆಗಿರ್ಬೋದು. ಈ ಒಂದು ಶೇಕಡಾವಾರು ಪ್ರತಿಶತ ಏರಿಕೆ ಅಥವಾ ಇಳಿಕೆಯನ್ನು ನಾವು ಸಾಮಾನ್ಯವಾಗಿ ಈ ರೀತಿಯ ಹಣದುಬ್ಬರ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದು ಯಾಕೆ ಇಂಪಾರ್ಟೆಂಟ್? ನೋಡಿ, ಈ ಸಾಮಾನ್ಯ ಜನರ ಆರ್ಥಿಕ ಬದುಕಿನ ಮೇಲೆ ಬಹಳ ಮಹತ್ತರವಾದ ಪರಿಣಾಮವನ್ನು ಬೀರುವಂಥದ್ದು. ಹಣದುಬ್ಬರ ಹೆಚ್ಚಾಯಿತು ಅಂತಂದ್ರೆ ಅವರ ಆದಾಯದ ಒಂದು ಮೌಲ್ಯ ಕಡಿಮೆ ಆಗುತ್ತೆ, ವಸ್ತುವಿನ ಖರೀದಿ ಮೌಲ್ಯ ಕಡಿಮೆ ಆಗುತ್ತೆ. ಒಂದನೇದು. ಎರಡನೇದು, ಸಾಕಷ್ಟು ವಸ್ತುಗಳನ್ನು ಖರೀದಿಸಲಿಕ್ಕೂ ಆಗಲ್ಲ. ಸೊ ಹೀಗಾಗಿ ಹಣದುಬ್ಬರವು ಜನತೆಯ ಸಾಮಾನ್ಯ ಜೀವನದ ಮೇಲೆ ಮಹತ್ತರ ಪರಿಣಾಮ ಬೀರುತ್ತೆ. ಜೊತೆಗೆ ಜನರ ಒಂದು ಸಂತೋಷ ಅಥವಾ ಸಿಟ್ಟು ಎರಡೂ ಇದರ ಮೇಲೆ ಅವಲಂಬಿಸ್ಕೊಂಡಿರುತ್ತೆ, ಆಳೋರ ಮೇಲೆ ಅಥವಾ ರಾಜಕೀಯ ಪ್ರಭುಗಳ ಮೇಲೆ. ಸೊ ಹೀಗಾಗಿ ಇದು ಬಹಳ ಮಹತ್ತರವಾದ ಅಂಶ ಅಂತ ಹೇಳ್ಬೋದು. ಕಡಿಮೆ ಹಾಗೂ ಸ್ಥಿರವಾದ ಹಣದುಬ್ಬರ ಸಕಾರಾತ್ಮಕ ಆರ್ಥಿಕ ಬೆಳವಣಿಗೆ ಅವಶ್ಯ. ಇದು ಬಹಳ ಇಂಪಾರ್ಟೆಂಟ್ ಒಂದು ವಾಕ್ಯ. ಇದನ್ನು ತಾವು ಈ ರೀತಿಯಾಗಿ ಸ್ವಲ್ಪ ವಿವರವಾಗಿ ಬರೀಬೇಕಂತಂದ್ರೆ ಈ ರೀತಿಯಾಗಿ ತಗೊಳ್ಬೋದು. ಹಣದುಬ್ಬರ ಇಲ್ಲದೆ ಆರ್ಥಿಕ ಪ್ರಗತಿ ಇಲ್ಲ. ಸಕಾರಾತ್ಮಕ ಆರ್ಥಿಕ ಪ್ರಗತಿಗೆ ಹಣದುಬ್ಬರ ಸ್ವಲ್ಪ ಮಟ್ಟಿಗೆ ಇರಲಿಕ್ಕೆ ಬೇಕು. ಉದಾಹರಣೆಗೆ ಹಣದುಬ್ಬರ ಅಥವಾ ನೆಗೆಟಿವ್ ಇದೆ ಅಂತಂದ್ರೆ, ಅದು ನೆಗೆಟಿವ್ ಇದೆ ಅಂದ್ರೆ ಬೇಡಿಕೆ ಇಲ್ಲ ಆಳುವಂತ ಅಂಶವೇ ಕಾರಣ. ಹೀಗಾಗಿ ಅದನ್ನ ಆರ್ಥಿಕ ಬೆಳವಣಿಗೆಗೆ ಬೇಕಂತಂದ್ರೆ, ಒಂದು ಸಕಾರಾತ್ಮಕ ರೂಪ ಬೇಕಂತಂದ್ರೆ ಸ್ಥಿರವಾದ ಹಣದುಬ್ಬರ ಇರಬೇಕು. ಅದು ಹೈ ಪರ್ಸೆಂಟೇಜ್ ಅಲ್ಲ, ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಸ್ಥಿರವಾಗಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹೂಡಿಕೆದಾರರಿಗೆ ಇರಲಿ, ಅಥವಾ ಸಾಲಗಳ ಒಂದು ವಿತರಣೆಯಲ್ಲಿ ಇರಲಿ, ಅಥವಾ ಒಟ್ಟಾರೆ ಬಂಡವಾಳ ಒಂದು ರಚನೆಯ ಆಧಾರದ ಮೇಲೆ ಇರಲಿ, ಎಲ್ಲದರಲ್ಲೂ ಅದು ಬೇಕಾಗುತ್ತೆ ಹೇಳೋದನ್ನ ಹೇಳ್ತಾರೆ. ಇನ್ನು ನಾವು ಮುಖ್ಯ ಭಾಗಕ್ಕೆ ಬಂದಾಗ, ಮೊದಲನೇದಾಗಿ ಹಣದುಬ್ಬರದ ಅಂಕಿಅಂಶಗಳನ್ನು ಕೇಂದ್ರ ಸರ್ಕಾರದ ಅಂಕಿಅಂಶ ಇಲಾಖೆ ಬಿಡುಗಡೆ ಮಾಡುತ್ತೆ. ಹೌದು, ಇದು ಯಾಕೆ ಬರುತ್ತೆ, ಎಲ್ಲಿ ಬರುತ್ತೆ? ಸಾಮಾನ್ಯವಾಗಿ ತಿಂಗಳಲ್ಲಿ 1 ಅಥವಾ 2 ಬಾರಿ ದಿನಪತ್ರಿಕೆಗಳಲ್ಲಿ ಇದು ಬರುವಂಥದ್ದು. ಆ ದಿನಪತ್ರಿಕೆಗಳಲ್ಲಿ ಬರುವಂತಹ ಅಂಕಿಅಂಶಗಳನ್ನು ಕೇಂದ್ರ ಸರ್ಕಾರದ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಅದು ಬಿಡುಗಡೆ ಮಾಡುತ್ತೆ. ಅಂದ್ರೆ ಕೇಂದ್ರ ಅಂಕಿಅಂಶ ಸಂಘಟನೆ ಬಿಡುಗಡೆ ಮಾಡುತ್ತೆ. ಆ ಬಿಡುಗಡೆ ಮಾಡಿದ ಒಂದು ಅಂಶದಲ್ಲಿ ಅಥವಾ ಒಟ್ಟಾರೆ ಒಂದು ಮಾಹಿತಿಯಲ್ಲಿ ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ ಹೇಳುವಂತ 2 ಮುಖ್ಯವಾದ ವಿಧಗಳು ಕಂಡು ಬರುತ್ತೆ. ನೋಡಿ, ಸಗಟು ಬೆಲೆ ಸೂಚ್ಯಂಕ ಅಂತಂದ್ರೆ ಸಾಮಾನ್ಯವಾಗಿ ಯಾವ ವಸ್ತುಗಳು ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಯಾವ ವಸ್ತುಗಳು ಬೃಹತ್ ಪ್ರಮಾಣದಲ್ಲಿ ಖರೀದಿಸಲ್ಪಡುತ್ತವೆಯೋ ಅವುಗಳನ್ನು ನಾವೇನು ಹೇಳ್ತೀವಿ? ಸಗಟು ಬೆಲೆಗಳು ಅಂತ ಕರಿತೀವಿ. ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಅಥವಾ ತಯಾರಿಕಾ ವಸ್ತುಗಳು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್, ಅಥವಾ ಮೈನಿಂಗ್ ಆಸ್ಪೆಕ್ಟ್. ಈ ಮೈನಿಂಗ್ ಗಣಿಗಾರಿಕೆಯಲ್ಲಿ ಕೇವಲ 1 kg ಚಿಲ್ಲರೆ ಖರೀದಿ ಮಾಡ್ಲಿಕ್ಕೆ ಬರಲ್ಲ, ಅದು ಮೆಟ್ರಿಕ್ ಟನ್ಗಳಲ್ಲಿ ಖರೀದಿ ಮಾಡ್ತಾರೆ. ಅದೇ ರೀತಿ ಉಳಿದ ಬಹಳಷ್ಟು ಈ ಎಲೆಕ್ಟ್ರಿಸಿಟಿ ಇರ್ಬೋದು, ತಯಾರಿಕಾ ವಸ್ತುಗಳು ಇರ್ಬೋದು, ಅಥವಾ ಇನ್ನಿತರ ವಸ್ತುಗಳ ವಿಭಾಗಗಳೇ ಇರ್ಬೋದು, ಅವುಗಳನ್ನು ಬೃಹತ್ ಪ್ರಮಾಣದಲ್ಲಿ ಖರೀದಿಸಿದ್ರೆ ಅದು ಸಗಟು ಬೆಲೆ ಅಂತ ಹೇಳಾಗುತ್ತೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಸೊ ಹೀಗೆ ಇದನ್ನು ನಾವು ಸಗಟು ಬೆಲೆ ಅಂತ ಕರಿತೀವಿ. ಇನ್ನು ಚಿಲ್ಲರೆಯಾಗಿ ಸಾಮಾನ್ಯ ಗ್ರಾಹಕರು ಖರೀದಿಸುವ ವಸ್ತುಗಳ ಗುಂಪಿಗೆ ಗ್ರಾಹಕ ಬೆಲೆಗಳು, ಕನ್ಸ್ಯೂಮರ್ ಪ್ರೈಸ್ ಅಂತ ಕರಿತೀವಿ, ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸೂಚ್ಯಂಕ ಆಗುತ್ತೆ.
ಅದರಲ್ಲಿ ಸಾಕಷ್ಟು ವಸ್ತುಗಳು ಬರುತ್ತೆ. ಮೋರ್ ದ್ಯಾನ್ 650 ಐಟಮ್ಸ್ ಇರ್ಬೋದು. ಸೊ ಇದನ್ನು ನಾವೇನು ಹೇಳ್ತೀವಿ, ಚಿಲ್ಲರೆಯಾಗಿ ಬಿಡಿ ಬಿಡಿಯಾಗಿ ಅರ್ಧ ಕೆಜಿ ಇರ್ಬೋದು, 100 ಗ್ರಾಮ್ಸ್ ಇರ್ಬೋದು, ಎಲ್ಲವನ್ನು ನಾವು ಖರೀದಿ ಮಾಡ್ತೀವಿ. ಉದಾಹರಣೆಗೆ ಅಕ್ಕಿ, ಬೇಳೆ, ತರಕಾರಿಗಳು, ಬಟ್ಟೆಗಳು, ಇವೆಲ್ಲವೂ ಏನಾಗುತ್ತೆ ಆ ರೀತಿಯಾಗಿ ಖರೀದಿ ಮಾಡ್ತೀವಿ. ಸೊ ಅದನ್ನು ನಾವೇನು ಹೇಳ್ತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ರಿಟೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಚಿಲ್ಲರೆ ಅಂಶಗಳು ಅಥವಾ ಚಿಲ್ಲರೆ ವಸ್ತುಗಳ ಅಂಶಗಳು. ಇವೆರಡರ ಒಟ್ಟಾರೆ ಒಂದು ಸರಾಸರಿಯಾಗಿ ಈ ಸೂಚ್ಯಂಕವನ್ನು ರೆಡಿ ಮಾಡ್ಲಿಕ್ಕಾಗುತ್ತೆ. ಸೂಚ್ಯಂಕವನ್ನು ರೆಡಿ ಮಾಡಬೇಕಿದ್ರೆ ಅಥವಾ ತಯಾರು ಮಾಡಬೇಕಿದ್ರೆ, ಸಿದ್ಧತೆ ಮಾಡಬೇಕಿದ್ರೆ ಒಂದು ಆಧಾರ ವರ್ಷ ಅಂತ ಹೇಳಬೇಕು. ಈ ಆಧಾರ ವರ್ಷವನ್ನು ಸಾಮಾನ್ಯವಾಗಿ ಹೇಗೆ ತಗೊಳ್ತಾರೆ ಅಂತಂದ್ರೆ, ಅದು ಎಲ್ಲ ಆರ್ಥಿಕ ಅಂಶಗಳ ದೃಷ್ಟಿಯಿಂದ ಸ್ಥಿರವಾಗಿರಬೇಕು. ಯಾವುದೇ ರೀತಿಯ ಏರಿಳಿತ, ಎಕ್ಸ್ಟ್ರೀಮ್ ಏರಿಳಿತಗಳು ಇರಬಾರ್ದು, ಅತಿಯಾದ ಏರಿಳಿತಗಳು ಇರಬಾರ್ದು. ಅಂತ ಒಂದು ವರ್ಷವನ್ನು ಆಧಾರವಾಗಿಟ್ಟುಕೊಂಡು ಒಂದು ವಾರದ ಅಥವಾ ಒಂದು ತಿಂಗಳಿನ ಒಂದು ವಾರದ ವಸ್ತುಗಳ ಏರಿಕೆ ಅಥವಾ ಇಳಿಕೆಯನ್ನ ಪ್ರತಿಶತಗಳಲ್ಲಿ ಕಂಡುಹಿಡಿತಾರೆ. ಆ ಪ್ರತಿಶತಗಳಲ್ಲಿ ಕಂಡುಹಿಡಿಯುವಂಥದ್ದನ್ನೇ ನಾವು ಹಣದುಬ್ಬರದ ಸೂಚ್ಯಂಕ ಅಂತ ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಪರ್ಸೆಂಟೇಜ್ ಮೇಲ್ ಹೋಯ್ತು ಅಥವಾ ಕೆಳಗಡೆ ಬಂತು ಹೇಳುವಂಥದ್ದನ್ನ. ಸೊ ಹೀಗೆ ಈ ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕಗಳು ಒಂದು ಅರ್ಥವ್ಯವಸ್ಥೆಯ ಕೇವಲ ಆರ್ಥಿಕ ಒಂದು ಪ್ರಗತಿ ಮಾತ್ರ ಅಲ್ಲ, ಉಳಿದ ಅಂಶಗಳನ್ನು ಅದು ನಿರ್ಧಾರ ಮಾಡುತ್ತೆ. ಸೊ ಹೀಗಾಗಿ ಇವುಗಳ ಸಮ್ಮಿಶ್ರ ರೂಪವೇ ನಾವೇನು ಹೇಳ್ತೀವಿ, ಹಣದುಬ್ಬರ ಅಂತ ಕರಿತೀವಿ. ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ ಸಗಟು ಬೆಲೆಗಳು ಅಥವಾ ಗ್ರಾಹಕ ಬೆಲೆಗಳ ಒಂದು ವಸ್ತುಗಳ ಇದಿಲ್ಲದೆ, ಏನು ಅವುಗಳ ಮಾಹಿತಿ ಇಲ್ಲದೆ ಹಣದುಬ್ಬರವನ್ನ ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ, ಹಣದುಬ್ಬರವನ್ನ ಏನು ರಚನೆ ಮಾಡಲಿಕ್ಕೆ ಆಗಲ್ಲ ಹೇಳುವಂಥ ಅಂಶವನ್ನು ನಾವು ನೋಡ್ಬೋದು. ಸೊ ಹೀಗೆ ತಾವು ಈ ಎಲ್ಲ ಅಂಶಗಳನ್ನು ಮುಖ್ಯ ಭಾಗದಲ್ಲಿ ತೆಗೆದುಕೊಳ್ಬೋದು. ಇನ್ನು ಕೊನೆಯದಾಗಿ ಉಪಸಂಹಾರದಲ್ಲಿ ಹೂಡಿಕೆ, ಬಡ್ಡಿದರ, ಆಂತರಿಕ ಉತ್ಪಾದನಾ ದರ ಮುಂತಾದವು ಹಣದುಬ್ಬರದ ಪ್ರಮಾಣದ ಮೇಲೆ ನಿಂತಿವೆ. ಹೂಡಿಕೆ ಅಂತಂದ್ರೆ ಉದಾಹರಣೆಗೆ ಇನ್ವೆಸ್ಟ್ಮೆಂಟು ಅಥವಾ ಇಂಟ್ರೆಸ್ಟ್ ರೇಟು ಅಥವಾ GDP ರೇಟು, ಇವೆಲ್ಲವೂ ಸಹ ಹಣದುಬ್ಬರದ ಮೇಲೆ ನಿಂತಿವೆ. ಕಾರಣ ಹಣದುಬ್ಬರ ಅತಿ ಆಯಿತು ಅಂತಂದ್ರೆ ಯಾವುದೇ ಹೂಡಿಕೆದಾರರ ಮುಂದೆ ಬರಲ್ಲ. ಸೊ ಹೀಗಾಗಿ ಇದು ಸಮಸ್ಯೆ ಆಗುತ್ತೆ. ಇನ್ನು ಚುನಾವಣೆ ಹತ್ರ ಬಂದಾಗ ಸರ್ಕಾರಕ್ಕೆ ತನ್ನ ರಾಜಕೀಯ ಭವಿಷ್ಯ ನಿರ್ಣಯಿಸಲು ಇದು ಪೂರಕವಾದದ್ದು. ತಾವು ಎಲ್ಲ ವಸ್ತುಗಳನ್ನು ಕಡಿಮೆ ರೂಪದಲ್ಲಿ ಅಥವಾ ಕಡಿಮೆಯಾಗಿ ಇಟ್ಟಿದ್ದೀವಿ ಅಥವಾ ನಿಯಂತ್ರಣ ಮಾಡಿದೀವಿ ಅಂತ ಹೇಳಿದ್ರೆ ಜನರು ಒಪ್ತಾರೆ ಹೇಳುವಂತಹ ಒಂದು ಅಂಶದ ಮೇಲೆ ರಾಜಕೀಯ ಪಕ್ಷಗಳು ಅದನ್ನೇ ಏನು ಚುನಾವಣಾ ಪ್ರಣಾಳಿಕೆಯನ್ನಾಗಿ ಮಾಡ್ಕೊಳ್ಬಹುದು. ಹೀಗಾಗಿ ಇದು ಪೂರಕವಾದದ್ದು. ಅದೇ ಸರಿಯಾಗಿ ವಿರುದ್ಧ ಅಂಶ ಆದರೆ, ಹಣದುಬ್ಬರ ಅತಿ ಆದರೆ ವಿರೋಧ ಪಕ್ಷಗಳು ಇದನ್ನೇ ಬಂಡವಾಳ ಮಾಡ್ಕೊಂಡು ಏನೋ ಹೇಳ್ಬೋದು, ಆಡಳಿತ ಪಕ್ಷದ ಮೇಲೆ ಪ್ರಹಾರ ಮಾಡ್ಬೋದು. ಸೊ ಹೀಗಾಗಿ ಹಣದುಬ್ಬರ ಹೇಳುವಂತಹದ್ದು ಬಹಳ ನಿರ್ಣಾಯಕವಾದದ್ದು ಅಂತ ಹೇಳಿ ಹೇಳ್ಬೋದು. ಇತರೆ ನಾವು ಆರ್ಥಿಕ ವಿಭಾಗದ ಅಂತ್ಯಕ್ಕೆ ಬರ್ತಾ ಇದೀವಿ. ಬಹುಶಃ ಇನ್ನೊಂದು ಕ್ವಶನ್ ಅನ್ನ ಇದರಲ್ಲಿ ಬಿಡಿಸ್ಬೋದು. ಅಷ್ಟರ ನಂತರ ಜಾಗ್ರಫಿ ಮತ್ತು ಉಳಿದ ವಿಷಯಗಳ ಮೇಲೆ ತಿಳ್ಕೊಳ್ತೀವಿ. ಹೀಗೆ ಮುಂದಿನ ಮಾಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.